Hi friends, welcome back to my YouTube channel Shree Kannada Vlogs. ಇವತ್ತು ನಾನು ನಿನಾದ್ನ ಬರ್ಡೇ ದಿನ ಯಾವ ಥರ ಪ್ರಿಪರೇಷನ್ ಮಾಡಿದ್ವಿ, ಏನೆಲ್ಲ ಕಾರ್ಯಕ್ರಮಗಳಿತ್ತು, ಅಡುಗೆ ಯಾರು ಮಾಡಿದ್ರು, ಡೆಕೋರೇಷನ್ ಯಾರು ಮಾಡಿದ್ರು, ಆಮೇಲೆ ತುಂಬ ಜನ ಕೇಳ್ತಾ ಇದ್ರು ನಿನಾದ್ನ ಬರ್ಡೇ ಮೇ 26ಗೆ ಅಲ್ವಾ ಅಂತ. ಬಟ್ ನಾವು 27ಗೆ ಕಾರ್ಯಕ್ರಮ ಮಾಡಿದ್ವಿ. ಯಾಕೆ ಮಾಡಿದ್ವಿ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನಾದ್ನ ಬರ್ಡೇ ದಿವಸ 26ಗೆ ಬರ್ಡೇ, ಬಟ್ ಬರ್ಡೇ ಸೆಲೆಬ್ರೇಷನ್ ದಿವಸ ನಾವು ಗಣಹೋಮ ಮಾಡಿದ್ವಿ ಬೆಳಿಗ್ಗೆ. ನಾವೇಕೆ ನಿನಾದ್ನ ಬರ್ತ್ಡೇಯನ್ನು 27ಗೆ ಪೋಸ್ಟ್ಪೋನ್ ಮಾಡಿದ್ವಿ ಅಂದರೆ 26ಗೆ ಅವನ ಬರ್ತ್ಡೇ ಇದ್ದಿದ್ದು, ಬಟ್ ನಾವು 27ಗೆ ಪೋಸ್ಟ್ಪೋನ್ ಮಾಡಿದ್ವಿ. ಯಾಕಂದರೆ ಲಾಸ್ಟ್ ಇಯರ್ ನಾನು ಪ್ರೆಗ್ನೆನ್ಸಿ ಇದ್ದಾಗ ಪಾಷಾಣ ಮೂರ್ತಿ ದೈವಕ್ಕೆ ಕೋಲ ಕೊಡ್ತೀನಿ ಅಂತ ಹರಿಕೆ ಹೇಳ್ಕೊಂಡಿದ್ದೆ. ನಿನಾದ್ನ ಬರ್ಡೇ ಅವತ್ತೇ ನಾನು ಕೋಲ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಹಾಗಾಗಿ ನಾವು ದಿನ ನೋಡೋಕ್ಕೆ ಅಂತ ದೈವ ನರ್ತಕರಲ್ಲಿ ಹೋದಾಗ ಅವ್ರು ಹೇಳಿದರು 26ಗೆ ಏಕಾದಶಿ ಇದೆ, ಹಾಗಾಗಿ ದೈವ ಕೋಲ ಕೊಡೋಕ್ಕೆ ಅಷ್ಟು ಒಳ್ಳೆಯ ದಿವಸ ಅಲ್ಲ, ನೀವು ಒಂದು ದಿನ ಮುಂದೆ ಹಾಕಿ ಅಂತ ಹೇಳಿದರು. 27ಗೆ ಮಾಡಿ ತುಂಬ ಒಳ್ಳೆಯ ದಿನ ಅಂತ ಹೇಳಿದರು. ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಆಮೇಲೆ ನಾವು ದೈವದ ಕೋಲ ಮಾಡುವ ಅಂತ ಹೇಳಿದರು. ನೋಡ್ಬೋದು ನೀವು 27ನ ವಿಡಿಯೋ ಇದು. ಪಾಷಾಣ ಮೂರ್ತಿ ದೈವದ ಕೋಲ ಇದ್ದರೆ ಮುಂಜಾನೆ ಗಣಪತಿ ಹೋಮ ಮಾಡಬೇಕಾಗತ್ತೆ. ಹಾಗಾಗಿ ಗಣಪತಿ ಹೋಮ ಮಾಡ್ತಾ ಇದ್ದಾರೆ, ಗಣಹೋಮ ಮಾಡ್ತಾ ಇದ್ದಾರೆ. ಮುಂಜಾನೆ 7 ಗಂಟೆಗೆ ಭಟ್ರು ಬಂದಿದ್ದರು ಪೂಜೆ ಮಾಡೋಕ್ಕೆ ಅಂತ. ನೋಡ್ಬೋದು ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಅಪ್ಪ, ಅಮ್ಮ, ದೊಡ್ಡಪ್ಪ, ಹಸ್ಬೆಂಡ್ ಎಲ್ಲರೂ ಇದ್ದರು. ಆದರೆ ನಿನಾದ್ ಮಾತ್ರ ಮಲ್ಕೊಂಡೇ ಇದ್ದ, ಎದ್ದಿರಲಿಲ್ಲ, ಮುಂಜಾನೆ ಅಲ್ವಾ. ಹಾಗಾಗಿ ಆಮೇಲೆ ನಾವು ಬೆಳಿಗ್ಗೆ ತಿಂಡಿ ಫಲಹಾರ ಮಾಡಿದ್ವಿ. ಫುಲ್ ಹೊಗೆ ಹೋಗ್ತಾ ಇದೆ. ಇದು ಮನೆ ಒಳಗಡೆ ಹೋದರೆ ಫುಲ್ಲು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಫುಲ್ ನೋಡ್ತಾ ಇರ್ಬೋದು, ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ನೋಡ್ಬೋದು ಇದು 27th ಮಾರ್ನಿಂಗ್ನ ವಿಡಿಯೋ. ನೈಟ್ ನಡೆಯುವಂತಹ ದೈವದ ಕಾರ್ಯಕ್ರಮಕ್ಕೆ ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೊರಗಡೆ ನಾವು ಅಂಗಳಕ್ಕೆ ಶೀಟ್ ಹಾಕಿದ್ವಿ, ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಈ ಸೈಡ್ ನಿನಾದ್ನ ಬರ್ತ್ಡೇ ಪಾರ್ಟಿಗೆ ಪ್ರಿಪರೇಷನ್ ನಡೀತಾ ಇದೆ. ನಾವು ಡೆಕೋರೇಷನ್ ಮಾಡೋಕ್ಕೆ ಗ್ಯಾಲರಿಯಾ ಈವೆಂಟ್ಸನ್ನು ಇನ್ವೈಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು, ನೋಡ್ತಾ ಇರ್ಬೋದು. ಯಾಕಂದರೆ ನಾವು ಡೆಕೋರೇಷನ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಆಮೇಲೆ ಲುಕ್ಕು ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾವು ಈ ಈವೆಂಟ್ ಅವರನ್ನು ಕರೆದ್ವಿ. ಯಾಕಂದರೆ ನಮಗೆ ಟೆನ್ಷನ್ ಇರಲ್ಲ, ಅವರ ಟೈಮಿಗೆ ಬಂದು ಅವರು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಹೋಗ್ತಾರೆ. ನಾವು ಫೈನಲ್ ಆಗಿ ಅವರಿಗೆ ಪೇ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಮಾತ್ರ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕ್ತೇನೆ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಆ್ಯಡ್ ಮಾಡಿರ್ತೇನೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ರೇಟ್ ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ. ನೋಡ್ತಾ ಇರ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಹಾಕಿದ ಕೂಡಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ವೆಲ್ಕಮ್ ಟು ಬರ್ತ್ಡೇ ಪಾರ್ಟಿ ನಿನಾದ್ ಮೂರ್ತಿ ಅಂತ ಹಾಕಿದ್ರು, ಅದು ಕೂಡ ಸೂಪರಾಗಿ ಕಾಣಿಸ್ತಾ ಇತ್ತು. ಈ ಥರ ಬಂತು ಫೈನಲ್ ಆಗಿ. 5:30 ಹಾಗೆ ದೈವ ನರ್ತನ ಟೀಮ್ನವರು ಕೂಡ ಬಂದರು. ನೋಡ್ತಾ ಇರ್ಬೋದು, ಅವರಿಗೆ ಬೇಕಾಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಪ್ಪನವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೊತ್ತಾಗಲೇ ಕತ್ಲೆ ಕೂಡ ಆಗಿತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದಂತಹ ಪಾಷಾಣ ಮೂರ್ತಿ ದೈವದ ಕೋಲದ ವಿಡಿಯೋವನ್ನು ಶೇರ್ ಮಾಡ್ತೇನೆ. ನೆಕ್ಸ್ಟ್ ನನಗೆ ಮೈನ್ ಬೇಕಾಗಿರುವಂತಹದ್ದು ಊಟ. ತುಂಬ ಚೆನ್ನಾಗಿ ಆಗಿತ್ತು ಮಾತ್ರ ಊಟ. ನಾವು ಸೇನಿಗೆ ಮಾಡಿದ್ವಿ, ಮಟನ್ ಕೂರ್ಮ ಮಾಡಿದ್ವಿ, ಅನ್ನ ಸಾಂಬಾರು, ಆಮೇಲೆ ಚಿಕನ್ ಚಿಲ್ಲಿ ಮಾಡಿದ್ವಿ, ಬಂಗುಡೆ ಫ್ರೈ ಮಾಡಿದ್ವಿ, ವೆಜ್ ಕೂರ್ಮ ಮತ್ತು ಕಡಲೆಬೇಳೆ ಪಾಯಸ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಆಗಿತ್ತು ಮಾತ್ರ. ನಾವು ಫಸ್ಟಿಗೆ ಕ್ಯಾಟ್ರಿಂಗ್ ಕರೆಯೋಣ ಅಂತ ಇದ್ವಿ, ಆಮೇಲೆ ಹಸ್ಬೆಂಡ್ ಬೇಡ ಮನೆಯಲ್ಲೇ ಮಾಡೋಣ ಅಂತ ಮನೆಯಲ್ಲೇ ಮಾಡಿದ್ವಿ. ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿ ಆಗಿತ್ತು. ಯಾರು ನಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ರು ಅಂದರೆ ಉಬಾರಡ್ಕ ಸೈಡ್ನವರು, ನಮ್ಮ ಊರಿನವರೇ, ನನ್ನ ಅಪ್ಪನ ಫ್ಯಾಮಿಲಿಯವರು. ಉಬಾರಡ್ಕ ವಿನಯ್ ಕ್ಯಾಟ್ರಿಂಗ್ಸ್ ಅನ್ನೋರು ಈ ಅಡುಗೆಯನ್ನು ಮಾಡಿದರು ನಮ್ಮ ಮನೆಯಲ್ಲಿ. ತುಂಬ ಚೆನ್ನಾಗಿತ್ತು ಮಾತ್ರ.
ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಏನಾದರೂ ಫಂಕ್ಷನ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಯಾವ ಥರ ಹೇಳಿರ್ತೀರಿ ಅದೇ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು, ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ನಂಬರ್ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿನಾದ್ನ ಬರ್ತ್ಡೇ ಪಾರ್ಟಿ ಯಾವ ಥರ ಇತ್ತು, ಯಾರೆಲ್ಲ ಬಂದಿದ್ದರು, ಆಮೇಲೆ ಫೋಟೋಸ್ ಆಗಿರ್ಬೋದು, ಆಮೇಲೆ ದೈವದ ಕೋಲದ ವಿಡಿಯೋವನ್ನು ಶೇರ್ ಮಾಡ್ತೇನೆ. ಪ್ಲೀಸ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.